ಶ್ರೀಗುರುಭ್ಯೋ ನಮಃ. ಅನಂತಗುಣಪೂರ್ಣತ್ವಾದಗಮ್ಯಾಯ ಸುರೈರಪಿ ಸರ್ವೇಷ್ಟದಾತರೇ ದೇವಾನಾಂ ನಮೋ ನಾರಾಯಣಾಯತೆ. ತಲಬಕಾರ ಉಪನಿಷತ್ತು ತೃತೀಯ ಖಂಡ, ಅದರಲ್ಲಿ ಮೊದಲನೇ ಮಂತ್ರ. ಬ್ರಹ್ಮಃ ದೇವೇಭ್ಯೋ ವಿಜಿಗ್ಯೆ ತಸ್ಯಃ ಬ್ರಹ್ಮಣೋ ವಿಜಯೇ ದೇವಾ ಅಮಹೀಯಂತ ತ ಐಕ್ಷಂತ ಅಸ್ಮಾಕಮೇವಾಯಂ ವಿಜಯೋ ಅಸ್ಮಾಕಮೇವಾಯಂ ಮಹಿಮೇತಿ ತದ್ಧೈಷಾಂ ವಿಜಜ್ಞೌ. ಹಾಗೆಂತ ರಾಯರು ಈ ಮಂತ್ರಕ್ಕೆ ಅವತಾರಿಕೆಯನ್ನ ಹೇಳ್ತಾ ಇದ್ದಾರೆ. ಅತ್ಯದ್ಭುತತ್ವಾತ್ ಬ್ರಹ್ಮ ಸಾಕಲ್ಯೇನ ಅಜ್ಞೇಯಂ ಇತ್ಯುಕ್ತೆ ಅರ್ಥೇ ಕಾಂಚನ ಆಖ್ಯಾಯಿಕಾಂ ಆಹ ಬ್ರಹ್ಮೇತಿ. ಹಿಂದಿನ ಎರಡು ಖಂಡದಲ್ಲಿ ನಾವು ನೋಡಿದ್ದೀವಿ, ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲುಂಬಾದು ಸಾಧ್ಯನೇ ಇಲ್ಲ. ಯಾರಿಗೆ ಸಾಧ್ಯ ಇಲ್ಲ? ಲಕ್ಷ್ಮೀದೇವಿಯಿಂದ ಶುರು ಮಾಡಿ ಲಕ್ಷ್ಮೀ ಬ್ರಹ್ಮದೇವರು, ರುದ್ರದೇವರು, ಯಾರಿಗೂ ಸಾಧ್ಯ ಇಲ್ಲ ಹಾಗೆ ಅಂತ ಹೇಳಿದ್ರು. ಹಂಗಂತ ತಿಳಿಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ. 0% ಅಂತ ದೇವರ ಇಲ್ಲದೇ ಇರುವ ಸ್ವರೂಪ ಅಂತ ಅರ್ಥ ಇಲ್ಲ. ದೇವರಿದ್ದಾನೆ, ಅವನಿಗೆ ಗುಣಗಳು ಇದೆ. ಆದರೂ ಕೂಡ ಆ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. 100% ತಿಳಿಯಲು ಸಾಧ್ಯ ಇಲ್ಲ. 10%, 5% ಅವರವರ ಯೋಗ್ಯತೆ ಅಂತ ಇದೆ. ಯೋಗ್ಯತೆಗೆ ತಕ್ಕಂತೆ ದೇವರನ್ನ ನಾವು ತಿಳಿಯಬಹುದು. ಇದನ್ನ ತಿಳಿಸುವ, ಇದು ನಮಗೆ ಅರ್ಥ ಆಗೋದಿಲ್ಲ. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಅದಕ್ಕೆ ಬ್ರಹ್ಮದೇವರು ಒಂದು ಆಖ್ಯಾನ, ಅಂದ್ರೆ ಒಂದು ಕತೆ, ಆಖ್ಯಾಯಿಕ ಅಂತ ಕರೀತಾರೆ. ಒಂದು ಕಥೆಯನ್ನು, ಒಂದು ಇನ್ಸಿಡೆಂಟ್ ಅನ್ನ ಆ ಉಪನಿಷತ್ ಕೋಟ್ ಮಾಡ್ತಾ ಇದೆ. ಏನದು? ರಾಯರ್ ಬರೀತಾರೆ ನೋಡಿ. ದೇವಾನಾಂ ದೈತ್ಯದಾನವೈಹಿ ಯುದ್ಧೇ ಪ್ರಸ್ತುತೆ ಸತಿ ಬ್ರಹ್ಮ ದೇವಾನಾವಿಶ್ಯ ದೇವೇಭ್ಯಃ ದೇವಾನಾಮರ್ಥೆ ದೈತ್ಯಾದೀನ್ ವಿಜಿಗ್ಯೆ ವ್ಯಜಯತ್. ಅಂದರೆ ಒಂದು ಸಮಯ ಏನಾಯಿತು, ದೇವದಾನವರ ಯುದ್ಧ ಆಯಿತು. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಪರಬ್ರಹ್ಮ ಅಂದ್ರೆ ಪರಮಾತ್ಮ ದೇವಾನ್ ಆವಿಶ್ಯ, ದೇವತೆಗಳ ಒಳಗೆ ವಿಶೇಷವಾಗಿ ಪ್ರವೇಶವನ್ನು ಮಾಡಿದ. ಪರಮಾತ್ಮನ ಸನ್ನಿಧಾನ ಯಾವಾಗಲೂ ಇರುತ್ತದೆ. ಆದರೂ ವಿಶೇಷ ಶಕ್ತಿಯನ್ನ ಪ್ರಕಟ ಮಾಡಬೇಕು ಅಂತ ತಾನು ಒಂದು ವಿಶೇಷ ರೂಪದಿಂದ ಅವರಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ದೇವತೆಗಳಿಗೆ ಶಕ್ತಿ ಜಾಸ್ತಿ ಆಯಿತು. ದೇವೇಭ್ಯ ಅಂದರೆ ದೇವಾನಾಮರ್ಥೆ, ದೇವತೆಗಳ ಸಲುವಾಗಿ, ದೈತ್ಯಾದೀನ್ ದೇವತೆಗಳಲ್ಲಿ ಇದ್ದು ದೈತ್ಯಾದೀನ್ ವಿಜಿಗ್ಯೆ, ದೈತ್ಯರನ್ನೆಲ್ಲ ಪರಮಾತ್ಮ ಗೆದ್ದ. ಹ ಬ್ರಹ್ಮ ದೇವೇಭ್ಯ ವಿಜಿಜ್ಞೆ ಅಂತ ಇದೆ. ಹ ಅಂದ್ರೆ ನಿಶ್ಚಿತ ಮೇತದ ಇತ್ಯರ್ಥ. ಡೆಫಿನೆಟ್ ಆಗಿ ಈ ವಿಕ್ಟರಿ, ಆ ಗೆಲುವು ಅದು ಬ್ರಹ್ಮನಿಂದಲೇ, ಪರಮಾತ್ಮನಿಂದಲೇ ಆದದ್ದು ಅಂತ. ಹ ಇತಿ ನಿಶ್ಚಿತಂ, ಇದು ಡೆಫಿನೆಟ್ ಆಗಿ ಆ ರೀತಿಯಾಗಿ ಆದದ್ದು. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ, ಪರಮಾತ್ಮನ ಸನ್ನಿಧಾನದಿಂದ ದೇವತೆಗಳು ಆ ಯುದ್ಧದಲ್ಲಿ ದೈತ್ಯರನ್ನ ಗೆದ್ರು. ಇದು ಒಟ್ಟಾರ್ಥ. ಅಥ ಅಂದ್ರೆ ಆಮೇಲೆ ಅಂದ್ರೆ ವಿಜಯಾನಂತರ, ಗೆದ್ದ ಮೇಲೆ, ತಸ್ಯ ದೇವೇಶು ಆವಿಷ್ಟಸ್ಯ ಬ್ರಹ್ಮಣಃ ವಿಜಯೇ ಸತಿ ದೇವಾಹ ಅಮಹೀಯಂತ ಅಪೂಜ್ಯಂತ ಅಂತ ಅರ್ಥ. ಗೆಲುವಿಲ ಬಂತು, ದೇವತೆಗಳು ಬಹಳ ಸಂತೋಷಪಟ್ರು. ಆ ಸಂತೋಷಪಟ್ಟು ಇರುವಾಗ ದೇವತೆಗಳಲ್ಲಿ ಆವಿಷ್ಟನಾಗಿದ್ದ ಆ ಪರಮಾತ್ಮನ ಗೆಲುವುದು. ಆ ಪರಮಾತ್ಮನನ್ನ ದೇವತೆಗಳು ಅಪೂಜ್ಯಂತ, ಆ ಪರಮಾತ್ಮನ ಪೂಜೆ ಮಾಡಲಿಲ್ಲ. ಅಂದ್ರೆ ಕ್ರೆಡಿಟ್ ಯಾರಿಗೆ ಕೊಡಬೇಕಾಗಿತ್ತು? ಪರಬ್ರಹ್ಮನಿಗೆ, ಪರಮಾತ್ಮನಿಗೆ ಕೊಡಬೇಕಾಗಿತ್ತು. ಪರಮಾತ್ಮನ ಒಂದು ವಿಶೇಷ ಸನ್ನಿಧಾನದಿಂದ ಗೆಲುವು ಬಂದದ್ದು. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಆದರೂ ಕೂಡ ತಾನು ಒಂದೊಂದು ರೂಪದಿಂದ ಆ ಜೀವನ, ಆ ಶರೀರದಲ್ಲಿ ಸೇರ್ಕೋತಾನೆ. ಬಲರೂಪದಿಂದ ಸೇರಿದರೆ ಆ ಶರೀರದಲ್ಲಿ ಬಲ ಜಾಸ್ತಿ ಆಗ್ತದೆ. ಜ್ಞಾನ ರೂಪದಿಂದ ಸೇರಿದರೆ ಜ್ಞಾನ ಜಾಸ್ತಿ ಆಗ್ತದೆ. ಅಸ್ತಿತ್ವ ರೂಪದಿಂದ ಸೇರಿದರೆ ಇರ್ತಾನೆ. ಈ ರೀತಿಯಾಗಿ ಪರಮಾತ್ಮ ಅನೇಕ ರೂಪಗಳು, ಒಂದೇ ರೂಪವೇ ಎಲ್ಲ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ತಮ್ಮ ಐಶ್ವರ್ಯ, ಅಚಿಂತ್ಯ ಶಕ್ತಿಯಿಂದ ಪರಮಾತ್ಮ ಅನೇಕ ರೂಪಗಳಿಂದ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಅದರಿಂದ
ಪರಮಾತ್ಮ ಪ್ರವೇಶ ಮಾಡಿದ ಅಂದ್ರೆ ಮೊದಲಿಲ್ಲವಾ ಆ ರೀತಿಯಾದ ಪ್ರಶ್ನೆಗಳೆಲ್ಲ ಬರುತ್ತದೆ. ಮೊದಲು ಇದ್ದ, ಯಾವ ರೂಪದಿಂದ ಇದ್ದ? ಅಸ್ತಿತ್ವ ರೂಪದಿಂದ ಇದ್ದ. ಅದರಿಂದ ದೇವತೆಗಳು ಅಸುರರು ಎಲ್ಲರೂ ಇದ್ದರು. ಹಾಗೆ ಈಗ ಪರಮಾತ್ಮ ಒಂದು ಮರದಲ್ಲಿ ಇದ್ದಾನೆ, ಮರ ಚಿಗುರುಕೊಂಡು ಚೆನ್ನಾಗಿ ಬೆಳೀತದೆ. ಪರಮಾತ್ಮ ಹೋದ, ಶರೀರ ಆ ಮರದಿಂದ ಹೋದ ಹಾಗೆ ಅಂದ್ರೆ ಆ ಮರ ಬಾಡಿ ಹೋಗ್ತದೆ, ಬಿದ್ದೋಗ್ತದೆ. ಆದರೆ ಅಸ್ತಿತ್ವ ರೂಪದಿಂದ ಪರಮಾತ್ಮ ಅಲ್ಲಿ ಇದ್ದಾನೆ. ಯಾಕೆ? ಆ ಮರ ಆ ಕಂಬವಾಗಿ ಬೀಳಬೇಕು ಅಂದ್ರೆ ಕೂಡ ಬಾಡಿ ಹೋದಾಗಲೂ ಕೂಡ ಅದು ಇರಬೇಕಲ್ವ. ಆ ರೂಪದಿಂದ ಅಸ್ತಿತ್ವ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಸೊ ಅದರಿಂದ ಒಂದೊಂದು ಕ್ಯಾರೆಕ್ಟರಿಗೂ ಕೂಡ, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ಒಂದೊಂದು ಗುಣಧರ್ಮಗಳಿಗೂ ಕೂಡ ಒಂದು ಪರಮಾತ್ಮನ ಒಂದು ವಿಶೇಷ ರೂಪ ಸನ್ನಿಧಾನ ಇರುತ್ತದೆ ಅಂತ ಒಟ್ಟು. ವಾಯುದೇವರಿಗೆ ಕೂಡ ಹಾಗೆ ಹೇಳ್ತಾರೆ. ರಥಸಂಕಲ್ಪದಲ್ಲಿ ರಾಯರು ಹೇಳುವಾಗ ಹಾಗೆ ಹೇಳ್ತಾರೆ. ಭಕ್ತಿ ಬರಬೇಕು ಅಂದ್ರೆ ವಾಯುದೇವರು ಭಕ್ತಿ ರೂಪದಿಂದ ನಮ್ಮಲ್ಲಿ ಬಂದ್ರೆ ನಮಗೆ ಭಕ್ತಿ ಜಾಸ್ತಿ ಆಗ್ತದೆ. ಬಲರೂಪದಿಂದ ಬಂದ್ರೆ ನಮಗೆ ಬಲ ಜಾಸ್ತಿ ಆಗ್ತದೆ. ಅರ್ಜುನನಲ್ಲಿ ವೀರ್ಯ ರೂಪದಿಂದ ಇದ್ದರಂತೆ ವಾಯುದೇವರು, ಅದರಿಂದ ಅವನಲ್ಲಿ ವೀರ್ಯ ಜಾಸ್ತಿ ಇತ್ತು. ಯುಧಿಷ್ಠಿರನಲ್ಲಿ ಧರ್ಮ ರೂಪದಿಂದ ಇದ್ದರು, ಒಳ್ಳೆ ಧಾರ್ಮಿಕನಾಗಿ ಇದ್ದ ಅವನು. ಹಾಗೆ ಈ ರೀತಿಯಾಗಿ ಯಾವ ಗುಣದಿಂದ ವಾಯುದೇವರು ಪ್ರವೇಶ ಮಾಡ್ತಾರೋ ಅನೇಕ ರೂಪಗಳಿಂದ ಇರ್ತಾರೆ ವಾಯುದೇವರು ಕೂಡ. ಆ ಗುಣಗಳು ನಮಗೆ ಹೆಚ್ಚು ಬರುತ್ತದೆ ಅಂತ ಒಟ್ಟು. ವಾಯುದೇವರಿಗೆ ಹೀಗೆ ಅಂದ್ರೆ ಪರಮಾತ್ಮನಿಗೆ ಇನ್ನೇನು ಹೇಳೋದು. ಆದರೆ ಪರಮಾತ್ಮ ಮಾಡಿದ್ದಕ್ಕೆ ಒಂದು ಕ್ರೆಡಿಟ್, ಒಂದು ಹೆಸರು ತಾನು ತೋರಿಸಿಕೊಳ್ಳೋದೇ ಇಲ್ಲ ದೇವರು. ಈಗ ಜೀವ ಒಂದು ಕೆಲಸ ಮಾಡಿದ ಅಂದ್ರೆ ಅಲ್ಲಿ ಪರಮಾತ್ಮ ಒಳಗಿದ್ದು ಮಾಡಿಸಿದ, ಅವನ ಅನುಗ್ರಹದಿಂದ ಮಾಡಿದೀವಿ, ಆ ಒಂದು ಎಚ್ಚರಣೆ ಜೀವನಿಗೆ ಇರೋದಿಲ್ಲ. ತಾನೇ ಮಾಡಿದ್ದು ಅಂತ ತಿಳ್ಕೊಂಡ್ಬಿಡ್ತಾರೆ. ದೇವತೆಗಳಿಗೆ ಕೂಡ ಆ ತರ ಒಂದು ಪರಿಸ್ಥಿತಿ ಬಂದಿತ್ತು. ಸಾಮಾನ್ಯ ಪರಮಾತ್ಮನಿಗೆ ಕ್ರೆಡಿಟ್ ಕೊಡುವವರು ಅವರು. ಯಾಕಂದ್ರೆ ಸತ್ಯ, ಕ್ರೆಡಿಟ್ ಕೊಡೋದು ಅಂದ್ರೆ ಅದೇನೋ ಇಲ್ಲದಿದ್ದದನ್ನು ಕೊಡೋದು ಅಂತ ಅರ್ಥ ಇಲ್ಲ. ಪರಮಾತ್ಮನೇ ಮಾಡಿದ್ದು ಅದೇ ಸತ್ಯ, ಅದು ಹಾಗೆ ಹೇಳೋದೇ ಸತ್ಯ. ನಾಹಂಕರ್ತ ಹರಿಕರ್ತ ಅಂತ ಹೇಳೋದೇ ಸತ್ಯ. ಜೀವ ಅಸ್ವತಂತ್ರ ಕರ್ತ ಆದ್ದರಿಂದ. ಆದರೆ ದೇವತೆಗಳು ಪರಮಾತ್ಮನನ್ನ ಪೂಜೆ ಮಾಡಲಿಲ್ಲ. ಅಂದ್ರೆ ಪರಮಾತ್ಮನೇ ಒಳಗಿದ್ದು, ನಮ್ಮ ಒಳಗಿದ್ದು ನಮಗೆ ಗೆಲುವನ್ನು ಕೊಟ್ಟದ್ದು ಎಂಬ ಒಂದು ಎಚ್ಚರ ಅವರಿಗೆ ತಪ್ಪಿ ಹೋಯಿತು ಅಂತ ಒಟ್ಟ ಅಭಿಪ್ರಾಯ. ಮಹೀಂ ಪೂಜಾಯಾಮ್ ಅಂತ ಅದು ವ್ಯಾಕರಣದ ಒಂದು ಅಂಶ ಇದೆ ಅಲ್ಲಿ. ಅಂದ್ರೆ ಏನರ್ಥ? ಪರಮಾತ್ಮನ ಪೂಜೆ ಮಾಡಲಿಲ್ಲ ಅಂದ್ರೆ ಏನರ್ಥ? ಗರ್ವಿಣೋ ಅಭವನ್ ಇತಿ ಯಾವತ್, ಅವರಿಗೆ ಗರ್ವ ಬಂದೋಯ್ತಂತೆ. ಇದು ನಮ್ದೇ ಗೆಲುವು, ನಮ್ದೇ ಕ್ರೆಡಿಟ್, ನಾವೇ ಗೆದ್ದದ್ದು ಹಾಗೆ ಅಂತ ಪರಮಾತ್ಮನನ್ನ ಮರೆತು. ಹ ಇತಿ ಆಶ್ಚರ್ಯ. ನೋಡಿ ಇಲ್ಲಿ ಎರಡನೇದು ಹ ಇದೆ. ತಸ್ಯ ಬ್ರಹ್ಮಣೋ ವಿಜಯೇ ದೇವಾಹ ಅಮಹೀಯಂತ. ಅಲ್ಲಿ ಒಂದು ಹಕಾರ ಇದೆ. ಅಲ್ಲಿ ಏನರ್ಥ? ಆಶ್ಚರ್ಯ ಅಂತ ಅರ್ಥ. ದೇವತೆಗಳಿಗೂ ಕೂಡ ಜ್ಞಾನ ತಪ್ಪುವುದು ಸಾಮಾನ್ಯವಾಗಿ, ಅವರು ಜ್ಞಾನವಂತರಾಗಿ ಇರ್ತಾರೆ. ಯಾವುದೋ ಫ್ಯೂ ಇನ್ಸಿಡೆಂಟ್ಸ್ ಜ್ಞಾನ ತಪ್ಪಿ ಹೋಗ್ತದೆ, ದೇವರು ಅದನ್ನ ಮರಳಿ ಅವರಿಗೆ ಅನುಗ್ರಹವನ್ನು ಮಾಡಿಬಿಡ್ತಾನೆ. ಹ ಆಶ್ಚರ್ಯ ಅಂತ ಬರೀತಾರೆ ನೋಡಿ. ಮೊದಲನೇ ಬಂದ ಹ ನಿಶ್ಚಯ ಅಂತ ಅರ್ಥ. ಮೊದಲನೇ ಭಾಗ ಬ್ರಹ್ಮ ದೇವೇಭ್ಯ ಅಂತ, ಅಲ್ಲಿರುವ ಹಕಾರಕ್ಕೆ ಅರ್ಥ ನಿಶ್ಚಯ ಅಂತ. ಎರಡನೇ ಹಕಾರ ಇದೆ ತಸ್ಯ ಬ್ರಹ್ಮಣೋ ವಿಜಯೇ, ಅಲ್ಲಿ ಹ ಅಂದ್ರೆ ಆಶ್ಚರ್ಯ ಅಂತ ಅರ್ಥ. ಅದಾದ ಮೇಲೆ ಬ್ರಹ್ಮಣೋ ವಿಜಯೇ ಕುತಃ ದೇವಾನಾಂ ಗರ್ವ ಇತಿ ತದೇವ ವ್ಯನಕ್ತಿ. ಅಲ್ಲ, ಪರಬ್ರಹ್ಮ ಗೆದ್ದ ಅಂತ ಇರುವಾಗ ದೇವತೆಗಳಿಗೆ ಗರ್ವ ಯಾಕೆ ಬಂತು ಹಾಗೆಂಬ ಅದಕ್ಕೆ ಕಾರಣವನ್ನ ಉಪನಿಷತ್ ತಿಳಿಸಿಕೊಡ್ತಾ ಇದೆ. ಏನಂತ? ತೇ ದೇವಾಹ, ಆ ದೇವತೆಗಳು ಅಸ್ಮಾಕಮೇವ ಅಯಂ ವಿಜಯ, ಈ ಗೆಲುವು ನಮ್ದು ಅಂತ ತಿಳ್ಕೊಂಡ್ಬಿಟ್ರು. ಅಂದ್ರೆ ನಾವು ಸ್ವತಂತ್ರವಾಗಿ ಈ ದೈತ್ಯರನ್ನೆಲ್ಲ ಗೆದ್ದಿದ್ದೀವಿ ಹಾಗೆ ಅಂತ ಅವರಿಗೆ ಪರಮಾತ್ಮ ಒಳಗಿದ್ದು ಮಾಡಿಸಿದ ಎಂಬ ಒಂದು ಎಚ್ಚರ ತಪ್ಪಿ ಹೋಗಿ. ಅಸ್ಮಾಕಮೇವ ಅಯಂ ವಿಜಯ, ನಾವೇ ಇವರನ್ನ ಗೆದ್ದದ್ದು. ಅಸ್ಮಾಕಮೇವ ಅಯಂ ಮಹಿಮಾ, ಈ ಮಹಿಮೆ, ದೈತ್ಯರನ್ನ ಗೆಲ್ಲುವ ಮಹಿಮೆ ಅದು ಯಾರ್ದದು? ಅದು ಕೂಡ ನಮ್ದೇ ಹಾಗೆ ಅಂತ ವ್ಯಜಾನನ್ ತಿಳಿದರು ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಗರ್ವಕ್ಕೆ ಕಾರಣ. ಆ ರೀತಿಯಾದ ಒಂದು ಥಾಟ್ ಪ್ರೋಸೆಸ್ ಬಂತು ಅವರಿಗೆ, ಅದರಿಂದ ಗರ್ವ ಬಂತು. ದೇವರನ್ನ ಮರೆತರು, ದೇವರನ್ನ ಮರೆತರು, ಗರ್ವವು ಬಂತು ಅಂತ ಒಟ್ಟು. ಒಂದಕ್ಕೊಂದು ಲಿಂಕ್ ಇದೆ ಅದಕ್ಕೆ ಬರೀತಾರೆ ನೋಡಿ. ಏಷಾಂ ದೇವಾನಾಂ ತದ್ ಅಸುರಾವೇಶಕೃತ ಈಶ್ವರ ಜ್ಞಾನ ನಿಮಿತ್ತಂ ಅಹಂಕಾರಾದಿಕಂ ವಿಜಜ್ಞೋ ವ್ಯಜಾನಾತ್ ಬ್ರಹ್ಮ ಇತ್ಯನುಶಂಕ.
ಅವರಿಗೆ ಯಾಕೆ ಹಂಗಾಯ್ತು? ಅಸುರಾವೇಶ. ನೋಡಿ, ಅಸುರರು ಮಾಡುವ ಕೆಲಸ ಮೊದಲು ತಂದ ಅಜ್ಞಾನವನ್ನು ಕೊಟ್ಟು ಬಿಡ್ತಾರೆ. ದೇವರನ್ನ ಮರೆಯುವಂತೆ ಮಾಡಿ ನಾಹಂಕರ್ತ ಹರಿಕರ್ತ ಒಟ್ಟೋಗ್ತದೆ, ಅಹಂಕರ್ತ ಅಂತ ಬಂದ್ಬಿಡುತ್ತೆ. ಅಹಮೇವ ಕರ್ತ, ಆ ಜ್ಞಾನ ಬಂದ್ಬಿಡುತ್ತೆ. ಇದು ಅಸುರಾವೇಶದಿಂದ ಆಗೋದು. ಇದು ಪರಮಾತ್ಮನಿಗೆ ಗೊತ್ತಾಯಿತು. ಪರಮಾತ್ಮನೇ ಎಲ್ಲವನ್ನು ಮಾಡೋದು. ಅಸುರರು ಒಳಗೆ ಬರುವಂತೆ ಮಾಡಿದ್ದು ಕೂಡ ಪರಮಾತ್ಮನೇ. ಈ ಅಜ್ಞಾನವನ್ನು ಕೊಟ್ಟದ್ದು ದೇವರೇ, ಜ್ಞಾನವನ್ನು ಕೊಡೋದು ದೇವರೇ, ಅಜ್ಞಾನವನ್ನು ಕೊಡೋದು ದೇವರೇ. ಅಸುರರ ಮುಖಾಂತರ ಇದನ್ನು ಮಾಡಿಸ್ತಾನೆ, ಅವರಿಗೆ ಪಾಪ ಬರಲಿ ಹಾಗೆ. ಯಾಕೆ? ಅವರ ಸ್ವಭಾವ ಆಗಿರುತ್ತದೆ, ಪ್ರಾಚೀನ ಕರ್ಮ, ಅವರ ಪ್ರಯತ್ನ ಆಗಿರುತ್ತದೆ. ಅದರಿಂದ ದೇವರು ಅವ್ರ ಮುಖಾಂತರ ಇದನ್ನು ಮಾಡಿಸ್ತಾನೆ. ಯೇಷಾಂ ದೇವಾನಾಂ ತದ್ ಅಸುರಾವೇಶಕೃತ ಈಶ್ವರ ಜ್ಞಾನ ನಿಮಿತ್ತ ಈಶ್ವರ ಅಜ್ಞಾನ ನಿಮಿತ್ತಂ. ಈಶ್ವರನ ಜ್ಞಾನ ಇಲ್ಲ, ಈಶ್ವರನ ಅಜ್ಞಾನ ಇದೆ. ಅದರಿಂದ ಅಹಂಕಾರಾಧಿಕಂ, ಅದರಿಂದ ಅವರಿಗೆ ಅಹಂಕಾರ ಬಂದಿದೆ ಹಾಗೆ ಅಂತ ಪರಮಾತ್ಮ ಈ ರೀತಿಯಾಗಿ ತಿಳಿದಿದ್ದ ಅಂತ ಹೇಳಿ. ದೇವರಿಗೆ ಗೊತ್ತು, ಇವರಿಗೆ ದೇವತೆಗಳಿಗೆ ಅಸುರಾವೇಶ ಆಗಿದೆ, ಅದರಿಂದ ನಾಹಂಕರ್ತ ಅಂತ ಹೇಳದೆ ಅಹಂಕರ್ತ ಅಂತ ಹೇಳ್ತಾ ಇದ್ದಾರೆ ಹಾಗೆ. ಇದು ಚಾಲೆಂಜ್, ದೇವತೆಗಳಿಗೆ ಬಂದ ಒಂದು ಚಾಲೆಂಜ್. ಅವರಿಗೆ ಗೊತ್ತಿಲ್ಲ ಅವರಿಗೆ ಈ ರೋಗ ಬಂದಿದೆ ಹಾಗೆ ಅಂತ. ಟ್ರೀಟ್ಮೆಂಟ್, ಸೊಲ್ಯೂಷನ್ ಏನು ಅದಕ್ಕೆ, ಅದನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.